ರಘು ಇದೇನು ಇಷ್ಟೆಲ್ಲ ಬ್ಲರ್ ಮಾಡಿ ಹೆಂಗೆ ತೋರಿಸಿರೋ ಬಿಡುಗಡೆ ಮಾಡೋದು ಬ್ಲರ್ದು ಏನು ಕತೆ ಇದು ಏನು ಹೇಳಿ ಇವರು ಡಿ ಕೆ ಶಿವಕುಮಾರ್ ಪಬ್ಲಿಕ್ ವ್ಯಕ್ತಿ ಸ್ವಾಮಿ ಪಬ್ಲಿಕ್ ಪರ್ಸನಾಲಿಟಿ ಅವರು ಇಲ್ಲಿ ನಮಗೆ ಸ್ಕೆಡ್ಯೂಲ್ 7 ಅಂತ ಒಂದು ತೋರಿಸಿದ್ದಾರೆ ಅಷ್ಟು ತೋರಿಸಿದಾರಲ್ವಾ ಇದರಲ್ಲಿ ಫ್ರೆಂಡ್ಸು ರಿಲೇಟಿವ್ಸು ಅಗ್ರಿಕಲ್ಚರಲ್ ಇನ್ಕಮು ಡಿವಿಡೆಂಟು ಸ್ಯಾಲ್ರಿ ಅಡ್ವಾನ್ಸಸ್ ರಿಸೀವ್ಡ್ ಪರ್ಸನಲ್ ಸೇವಿಂಗ್ಸ್ ಅಂತ ಏನೋ ಬರ್ತಿದ್ದಾರೆ ಇದು ಉಳಿದಿದ್ದೆಲ್ಲ ಬ್ಲರ್ ಮಾಡಿದ್ದಾರೆ ಅಲ್ಲ ಬ್ಲರ್ ಮಾಡಿಲ್ಲ ಅದು ಏನ್ ಗೊತ್ತಾ ಅದು ಸಣ್ಣದಾಗಿ ಕಾಣ್ತದೆ ದೊಡ್ಡದಾಗಿ ಇದನ್ನ ಎಕ್ಸ್ಕ್ಲೂಸಿವ್ ಬ್ಲರ್ ಮಾಡಿಲ್ಲ ನೀವು ಅದನ್ನ ಸಮೀಪ ದೃಶ್ಯ ನಾನು ಹೇಳ್ತಿರೋದು ಇದು ಅಫಿಡವಿಟ್ ಪಬ್ಲಿಕ್ ಡಾಕ್ಯುಮೆಂಟ್ ನೀವು ಬೇಕಾದ್ರೆ ಹೋಗಿ ತಗೊಂಡು ನೋಡೋದು ಇಡೀ ಪ್ರಪಂಚದ ಯಾರು ಬೇಕಾದ್ರೂ ತಗೊಂಡು ನೋಡಬಹುದು ಎಲೆಕ್ಷನ್ ಕಮಿಷನ್ ಹೇಳ್ತಿರೋ ಚಲವಾದಿ ಅವ್ರು ಹೇಳಿದ ಇಷ್ಟೇ ವಿಷಯ ರಘು 7 ವರ್ಷದ ಹಿಂದೆ ಈ ವ್ಯಕ್ತಿ ಇದನ್ನ ಖರೀದಿ ಮಾಡಿದ್ರೆ 7 ವರ್ಷ ಆದ್ಮೇಲೆ ಎಷ್ಟು ಚುನಾವಣೆಗಳು ಬಂತು ಯಾಕೆ ಚುನಾವಣಾ ಆಯೋಗಕ್ಕೆ ಇವರು ಇದನ್ನ ಸಲ್ಲಿಸಲಿಲ್ಲ ಯಾರು ಹೇಳಿರೋದು ಡಿ ಕೆ ಶಿವಕುಮಾರ್ ಕ್ಲಿಯರ್ ಆಗಿ ಅವರು ಟ್ವೀಟ್ ಮಾಡಿದ್ದಾರೆ ಪಬ್ಲಿಕ್ ಅಲ್ಲಿ ಟ್ವೀಟ್ ಅಂದ್ರೆ ಪಬ್ಲಿಕ್ ಡೊಮೈನ್ ಅಲ್ಲಿ ಹಾಕಿದ್ದಾರೆ 2018 ಮತ್ತೆ 2023 ನಾನು ಟ್ವೀಟ್ ಮಾಡಿದ್ದೆ ಇದನ್ನ ಸರಿ ಅಫಿಡವಿಟ್ ಅಲ್ಲಿ ಮೆನ್ಷನ್ ಮಾಡಿದ್ದೇನೆ ನಾರಾಯಣ ಸ್ವಾಮಿ ಅವರಿಗೆ ನಿಮಗೆ ಅದು ಬೈದಿದ್ದಾರೆ ನಾರಾಯಣ ಸ್ವಾಮಿ ಅವರು ಅದೇ ಅಫಿಡವಿಟ್ ಇಟ್ಕೊಂಡೆ ಓದಿದ್ರಲ್ಲ ಕೇಳಿ ಅಫಿಡವಿಟ್ ಅಲ್ಲಿ ಕೇಳಿ ತೋರ್ಸ ಕೇಳಿ ಅವ್ರಿಗೆ ಅಫಿಡವಿಟ್ ಅಲ್ಲಿ ಎಲ್ಲರ ತೋರಿಸ ಪಬ್ಲಿಕ್ ರಿಲೀಸ್ ಮಾಡಿದಾರಾ ಅಲ್ಲ ಒಂದ್ ನಿಮಿಷ ಯಾಕೆ ಓದಿದ್ರು ಒಂದ್ ನಿಮಿಷ ನೀವು ತೋರಿಸಿದ ಜನತೆಗೆ ಯಾಕೆ ಮುಚ್ಚಿಡ್ತಾ ಇದ್ದೀರಾ ಒಂದು ಕಾಪಿ ಕೊಟ್ಟಿದ್ದಾರಾ ಯಾಕೆ ಕೊಡ್ಲಿಲ್ಲ ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ನಿಜ ಅಲ್ಲ ಸುಳ್ಳಿನ ಅಂದ್ರೆ ಕೇವಲ ರಾಜಕೀಯ ದ್ವೇಷದಿಂದ ಡಿ ಕೆ ಶಿವಕುಮಾರ್ ಮೇಲೆ ಹೇಗಾದ್ರೂ ಮಾಡಿ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ಬೇಕು ಅಂತ ಹೇಳಿ ವೈಯಕ್ತಿಕ ಡಿ ಕೆ ಶಿವಕುಮಾರ್ ಅವರು ಇದನ್ನೆಲ್ಲ ಕೇಳಿಸ್ಕೊಂಡು ಮಾನನಷ್ಟ ಆಗಿದೆಯಲ್ಲ ಅವ್ರಿಗೆ ಆ ವ್ಯಕ್ತಿ ಕರ್ನಾಟಕದ ಡಿ.ಸಿ.ಎಂ ಇದ್ದಾರೆ ಬೆಂಗಳೂರು ಇನ್ಚಾರ್ಜ್ ಇದ್ದಾರೆ ಆ ವ್ಯಕ್ತಿ ಇದೆಲ್ಲ ಸಹಿಸಿಕೊಂಡು ಇವರೇ ಚಲವಾದಿ ನಾರಾಯಣ ಸ್ವಾಮಿ ಒಂದು ಕಂಪ್ಲೇಂಟ್ ಗೀಚಬಾರ್ದಾಗಿತ್ತು ವಾಚ್ ಅನ್ಕೊಂಡು ಬೆಳಗ್ಗೆ ಸಾಯಂಕಾಲವರೆಗೂ ನೋಡಿ ಚಲವಾದಿ ನಾರಾಯಣ ಸ್ವಾಮಿಗೆ ನೇರವಾಗಿ ಟ್ವಿಟರ್ ಮುಖಾಂತರ ಉತ್ತರ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಮಾಡಕ್ಕೆ ಐಟಿಗೆ ಹೋಗಕ್ ನಮ್ಗೆ ಆಗಲ್ಲ ಪೊಲೀಸ್ ಸ್ಟೇಷನ್ ನಮ್ಗೆ ದೂರ ಇದೆ ನಾವು ಸುಮ್ಮನೆ ಬಾಯಿ ಚಪ್ಪಲಕ್ಕೆ ಹಿಂಗ್ ಮಾತಾಡ್ಕೊಂಡು ತಿರುಗಾಡ್ತೀವಿ ಅಂತ ಹೇಳ್ಬಿಡಿ ಅಲ್ಲ ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ ನಾಯಿ ಬೀದಿಲ್ ಬೊಗಳುತ್ತು ಅಂತ ಅಂದ್ರೆ ಆನೆ ತಿರುಗಿ ನೋಡಲ್ಲ ಅಂತ ಹೇಳಿ ಈಗ ರಘು ನಾನು ಹೇಳ್ತಾ ಇರೋದು ನಾಯಿ ಬಳುದಾಗ ಆನೆಸು ನಿಮಿಷ ಈಗ ಈ ಡಿಬೇಟ್ ಅಲ್ಲಿ 2 ಭಾಗ ಇರುತ್ತೆ ರಘು ಅಶ್ವಿನಿ ಮೇಡಮ್ ಇವಾಗ ಅವ್ರು ಏನ್ ಹೇಳ್ತಾರೆ ಕರ್ನಾಟಕದ ಜನಗಳು ನಾಯಿಗಳ ಅಂತ ಅವ್ರು ರೆಡಿ ಆಗ್ಬಿಟ್ರು ಅವಾಗಲೇ ಏನಂದ್ರೆ ಇಡೀ ಬ್ಲೇಮ್ ರಘು ಒಂದ್ ನಿಮಿಷ ಕೇಳಿಸ್ಕೊಳ್ರಿ ಇಡೀ ಬ್ಲೇಮ್ ಅನ್ನ ನೀವು ಕರ್ನಾಟಕ ಜನತೆ ಮೇಲೆ ಮಾಡ್ತೀರಿ ಅಂತ ಅವ್ರಾಗ್ಲೇ ಅವ್ರಿಗೆ ಗೊತ್ತಲ್ಲ ಬಾಯ್ ಬಿಟ್ರೆ ರಾಷ್ಟ್ರ ದೇಶ ಅವ್ರು ಅವ್ರ ನಾಯಕರು ಏನ್ ಪ್ರಶ್ನೆ ಮಾಡೋದು ದೇಶಕ್ಕೆ ಮಾಡ್ತಿದೀರಿ ಅಂತ ಅರ್ಥ ನೀವೇನ್ ಹೇಳ್ತಿದ್ದೀರಿ ಅವ್ರನ್ನ ಪ್ರಶ್ನೆ ಅಡ್ರೆಸ್ ಮಾಡಿ ನೀವು ಅಲ್ಲಿ ನಾಯಿ ಬೊಗಳ್ತಿದ್ಯಾ ಆನೆ ಗೀಳಿಡ್ತಿದ್ಯಾ ಅಂತ ನಾನು ಪ್ರಶ್ನೆ ಕೇಳಲಿಲ್ಲ ಈ ಡಿಬೇಟ್ ಅಲ್ಲಿ 2 ತರ ನಡೆಸ್ಬೋದು ನಾನು ಇದೇ ರಘು ಇದೇ ಅಶ್ವಿನಿ ಅವ್ರಿಗೆ ಇದೇ ತರ ಜಗಳ ಹಚ್ಬಿಟ್ಟು 8 ಗಂಟೆವರೆಗೂ ಜನ ರಘು ಮಾತಾಡಿದ್ದು ಕೇಳಿಸ್ಬಾರ್ದು ಅಶ್ವಿನಿ ಮೇಡಮ್ ಮಾತಾಡಿದ್ದು ಕೇಳಿಸ್ಬಾರ್ದು ನನ್ನ ಪ್ರಶ್ನೆ ನಿಮಗೆ ನೇರವಾಗಿದೆ ಡಿ ಕೆ ಶಿ ಅವ್ರಿಗೆ ಮಾಡಿದ್ದಾದ್ರೆ ಇವ್ರ ಪಾರ್ಟಿನಲ್ಲಿ A4 ಸೈಜು ಪೇಪರ್ ಇಲ್ಲ ಇವರ ಪ್ರತಿಪಕ್ಷದ ನಾಯಕರ ಕೈಯಲ್ಲಿ 50 ಪೈಸೆ A4 ಶೀಟ್ ತಗೊಂಡು ಅವ್ರೇನು ಆರೋಪ ಮಾಡ್ತಾ ಇದ್ದಾರೆ ಲಿಖಿತ ರೂಪದಲ್ಲಿ ಅದನ್ನ ಯಾವುದೇ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಸಲ್ಲಿಸಕ್ಕೆ ಅವ್ರಿಗೆ ಧೈರ್ಯ ಇದೆಯಲ್ಲೋ ನನಗೆ ಗೊತ್ತಿಲ್ಲ ನೋಡಿ ಪ್ರೆಸ್ ಮೀಟರ್ ಶೋ ಮಾಡಿದ್ದಾರೆ ಅದಕ್ಕೆ ಒಂದು ಅಟೆಸ್ಟ್ ಮಾಡಿಬಿಟ್ಟು ನನ್ನ ಹತ್ರ ದಾಖಲೆ ಇದೆಯಪ್ಪ ಇದು ಕೊಟ್ಟಿದ್ದಾರೆ ಒಂದೇ ಒಂದು ಪಿನ್ ಮಾಡಿಬಿಟ್ಟು ಇದ್ರ ಬಗ್ಗೆ ತನಿಖೆ ನಡೆಸಿ ಠಾಣಾಧಿಕಾರಿ ಅಷ್ಟೇ ತನಿಖೆ ಮಾಡಿಬಿಡಿ ನನ್ನ ಪಾಯಿಂಟ್ ಏನಂದ್ರೆ ಡಿ.ಸಿ.ಎಂ ಅವರು ಇದನ್ನ ಬೆಳಗಾವಿ ಸೆಷನ್ ಹೇಳ್ಕೊಂಡು ಹೋಗ್ಬೇಕಾ ಇದೇ ಚಲವಾದಿ ನಾರಾಯಣ ಸ್ವಾಮಿ ಅವರು ಇದ್ರದ ದೊಡ್ಡ ಇನ್ವೆಸ್ಟಿಗೇಷನ್ ಮಾಡಿದಾರಲ್ಲ ಇದ್ರ ಬಗ್ಗೆ ಇವ್ರು ನನಗೆ ಮಾನ ಮೇಲೆ ತೆಗಿತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಕೇಳಿಸ್ಕೊಳ್ರಿ ಈ ತರದ್ ಮಾಡ್ತಿದ್ದಾರೆ ಚಲವಾದಿ ಅವರು ನನಗೆ ಮರ್ಯಾದೆ ತೆಗಿತಾ ಇದ್ದಾರೆ ಇವರು ಇದು ಸುಳ್ಳು ಕಟ್ಟುಕತೆ ಅಂತ ಹೇಳಿ ನಿಮ್ಮ ಡಿ ಕೆ ಶಿ ಅವರಿಗೆ ಒಂದು ಕಂಪ್ಲೇಂಟ್ ಬರೆಯಕ್ಕಾಗಲ್ವೇನ್ರಿ ಹೇಳ್ತೀನಿ ಯಾಕೆ ಅಂದ್ರೆ ಮರ್ಯಾದೆ ಹೋಗಿರೋ ಅಲ್ಲ ಮರ್ಯಾದೆ ನೋಡಿ ಕೇಳಿಸ್ಕೊಳ್ಳಿ ಹೇಳ್ತೀನಿ ಈಗ ನನ್ನ ಮರ್ಯಾದೆಯನ್ನ ಯಾರೋ ಒಬ್ಬ ಕಳ್ಳ ಬಂದ್ಬಿಟ್ಟು ನಿನ್ಗೆ ಒಳ್ಳೆ ಕಳ್ಳ ಅಂತ ಹೇಳಿದ್ರೆ ಅಲ್ಲ ಒಬ್ಬ ಅವನಿಗೆ ಆ ಸಾಮರ್ಥ್ಯ ಇರಬೇಕು ಅವನನ್ನ ಕಂಪ್ಲೇಂಟ್ ಮಾಡುವಂತ ಸಾಮರ್ಥ್ಯ ಅವನಲ್ಲಿ ಇರಬೇಕು ಹಾಗಾಗಿ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಪಬ್ಲಿಕ್ ಆಗಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಇನ್ ಕೇಸ್ ಮಿತಿ ಮೀರಿ ಹೋದಾಗ ಅದನ್ನು ಮಾಡೇ ಮಾಡ್ತೀವಿ ಆಸ್ ಆಫ್ ನಾವು ನಾರಾಯಣ ಸ್ವಾಮಿ ಅವರು ಅದನ್ನ ಬಿಟ್ಟು ಮುಂದಕ್ಕೆ ಹೋಗಿಲ್ಲ ಅದಾದ್ಮೇಲೆ ನಾನೇ ಕೇಳ್ತಾ ಇದ್ದೇನೆ ಪಬ್ಲಿಕ್ ಮಾಧ್ಯಮದ ಇಡೀ ರಾಜ್ಯದ ಜನತೆ ಮುಂದೆ ಕೇಳ್ತಾ ಇದ್ದೀನಿ ನಾನು ನಾರಾಯಣ ಸ್ವಾಮಿ ಅವರೇ ನೀವು ಇನ್ವೆಸ್ಟಿಗೇಟ್ ಏನೋ ಮಾಡಿದಿರಲ್ಲ ಇಂಡೈರೆಕ್ಟ್ ಆಗಿ ಇದನ್ನ ಮಾಡಿ ಇನ್ವೆಸ್ಟಿಗೇಷನ್ ನೀವೇ ತೆಗೀರಿ ಡಾಕ್ಯುಮೆಂಟ್ಸ್ ಅನ್ನು ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ ಅದಕ್ಕೆ ಟ್ಯಾಕ್ಸ್ ಕಟ್ಟಿದ್ದಾರಾ ಇಲ್ವಾ ಏನು ಅಂತ ತಗೊಳ್ಳಿ ಬರೀ RTI ನಲ್ಲಿ ಅಪ್ಲೈ ಮಾಡಿ ನಿಮ್ಗೆ ಎಲ್ಲಾ ಡಾಕ್ಯುಮೆಂಟ್ ಪಬ್ಲಿಕ್ ಅಲ್ಲಿ ಡೌನ್ಲೋಡ್ ಮಾಡಬಹುದು ನೀವು ಅದನ್ನ ಮಾಡಿದ್ರೆ ಸುಮ್ಮನೆ ಪುಂಗಿ ಓದೋದು ಈ ಡ್ರಮ್ ಬಾರಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತದಲ್ಲ ಈ ರೀತಿ ಖಾಲಿ ಡಬ್ಬ ಸೌಂಡ್ ಮಾಡ್ತಾ ಇರ್ತಾರಲ್ಲ ನಿಮ್ಮ ತಲೆಯಲ್ಲಿ ಏನೂ ಇಲ್ಲ ಸುಮ್ಮನೆ ಇದನ್ನ ಹಾಳಾಗ್ತಾ ಇದ್ದೀರಾ ಪ್ರತಿ ಸೆಷನ್ ಮುಂಚೆ
ಅದು ಸೆಂಟ್ರಲ್ ಸೆಷನ್ ಆದರೂ ಇದೇ ಗೋಳು ನಮ್ಮ ದೇಶದಲ್ಲಿ, ಇಲ್ಲಿ ನಮ್ಮ ಸ್ಟೇಟಲ್ಲಾದರೂ ಇದೇನೆ. ಜೆನ್ಯೂನ್ ಇಶ್ಯೂಗಳಿರ್ತಾವಲ್ವಾ, ಇವ್ರಿಗೆ ತೆಗಿಯೋಕ್ಕೆ ಬರಲ್ಲ, ಇವರಿಗೆ ಮಾತಾಡೋಕ್ಕೆ ಬರಲ್ಲ ಅದ್ರ ಬಗ್ಗೆ. ಇಲ್ವಾ ಇಂಥ ಇಶ್ಯೂಗಳು, ಹಾಗಾದ್ರೆ ಇದು ಇಶ್ಯೂನೇ ಅಲ್ವಾ ಅಂತ ಹೇಳಿದ್ರೆ ಇಶ್ಯೂಗೆ ಹೈಪ್ ಸಿಗ್ತಿದೆಯಲ್ಲ, ಆ ಮಟ್ಟದ ಇಶ್ಯೂ ಅಲ್ಲ ಇದು. ಇದರಲ್ಲಿ ಏನೇ ಡೌಟ್ ಇದ್ದರೂ ಇದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಇಮ್ಮಿಡಿಯೇಟ್ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಬಿಡಲಿ, ಅವರು ಇಮ್ಮಿಡಿಯೇಟ್ ಐ ಟಿ ಕಂಪ್ಲೇಂಟ್ ಕೊಟ್ಬಿಟ್ಟು ಎಳೆದ್ಬಿಡ್ಲಿ, ಕಟ್ಟಕಟ್ಟಲ್ಲಿ ನಿಲ್ಲಿಸ್ಬಿಡ್ಲಿ ಅವ್ರನ್ನ. ನಮ್ಮ ತಕರಾರು ಏನೂ ಇಲ್ಲ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ವಾಚ್ 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 ಆಯ್ತಪ್ಪ. ಯಾರಾದರೂ ನೋಡಿ ಇವರು ಬರೀ ಹಿಟ್ ಆ್ಯಂಡ್ ರನ್ ಕೇಸ್ಗಳಿವು. ಕನ್ಕ್ಲೂಷನ್, ನಾನು ಡಿ ಕೆ ಶಿ ಅವರು ಸೇರಿಸಿ ಹೇಳ್ತಾ ಇದ್ದೀನಿ, ಇವ್ರು ಈ ಥರ ನಮಗೆ ಬಿಡುಗಡೆ ಮಾಡ್ತಿದ್ದಾರಲ್ಲ, ನನಗಿಂಥದ್ದು ಈ ಚಲವಾದ ಸಮೇತ ಅವಮಾನ ಮಾಡ್ತಿದ್ದಾರೆ ನನಗೆ. ನಾನು ನ್ಯಾಯಯುತವಾಗಿ ನಾನು ಕ್ರೆಡಿಟ್ ಕಾರ್ಡಲ್ಲಿ ತೊಗೊಂಡು ಅವ್ರು ಹೆಂಗೆ ತೊಗೊಂಡಿದ್ದಾರೋ ಇದಕ್ಕೆ ನಾನು ದಾಖಲೆ ಕೊಡ್ತಾ ಇದ್ದೀನಿ, ಬಿಲ್ ಕೊಡ್ತಾ ಇದ್ದೀನಿ, ತೊಗೊಂಡಿದ್ದ ಡೇಟು ಟೈಮು ಇದು. ನಾನು ಇದೆಲ್ಲ ನನ್ನ ಹತ್ರ ಈ 25 ಲಕ್ಷದ್ದಲ್ಲ, 25 ಕೋಟಿ ವಾಚ್ ತೊಗೋತೀನಿ. ಐ ಆಮ್ ಅ ಟ್ಯಾಕ್ಸ್ ಪೇಯರ್ ಆಫ್ ದಿಸ್ ಕಂಟ್ರಿ, ನಾನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡ್ತೀನಿ, ನಾನು ನಂಗೆ ಲೆಕ್ಕ ಕೊಡ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ. ಇಬ್ಬರು ಹೇಳಿದೆ, ಸೆಷನ್ಗೂ ಇದೆ ಅಂತ. ಈಗ ನಾವು ಕಟ್ಟಾಕ್ಬಿಡ್ತು ಸೆಷನ್, ಏನು ವಾಚಲ್ಲಿ ಕಟ್ಟಾಕ್ಬಿಡ್ತು ಸೆಷನ್ನಲ್ಲಿ. ಇದಿನ್ನೇನು ಜಗತ್ತಲ್ಲಿ ಇಶ್ಯೂಗಳಿಲ್ಲ. ಜಗತ್ತಲ್ಲಿ ವಾಚು ಯಾವ್ದು ಕಟ್ಟಿದ್ರು, ಉಂಗುರ ಯಾವ್ದು ಹಾಕಿದ್ರು, ಯಾವೆಲ್ಲ ಗೋಮೇದಿಗೆ ಹಾಕಿದ್ರ, ಪುಷ್ಯರಾಗ ಹಾಕಿದ್ರ, ಕೈಯಲ್ಲಿ ದಾರ ಕಟ್ಟಿದ್ರ, ದಾರ ಕೆಂಪುಮಣಿ ಸಿಕ್ಸಿದ್ರ, ಇದು ನಮ್ಮ ರಾಜ್ಯದ ಇಶ್ಯೂ, ನಮ್ಮ ಜನಗಳ ಕರ್ಮ ಇದು. ಇವತ್ತು ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆ. ಮುಗುಡಿ ಹಾಕಿದ್ರ, ಓಲೆ ಹಾಕಿದ್ರ, ಮೂಗ್ಬಟ್ಟೆ ಯಾವ್ದು ಹಾಕಿದ್ರು, ಅದೆಷ್ಟು ಬೆಲೆ ಇದು ನಮ್ಮ ರಾಜ್ಯ ಜನತೆಯ ಜೀವಂತ ಸಮಸ್ಯೆ ಇವತ್ತಿಗೆ. ರಾಜ್ಯದಾಗ್ಬೋದು ದೇಶದಾಗ್ಬೋದು. ಹಿಂದೆ ನರೇಂದ್ರ ಮೋದಿ ಅವರು ಒಂದು 10 ಲಕ್ಷ ರೂಪಾಯಿ ಸೂಟ್ ಹಾಕಿದ್ರು ಒಬಾಮಾ ವಿಸಿಟ್ ಮಾಡಿದಾಗ. ಅದು ತುಂಬಾ ದೊಡ್ಡ ಮಟ್ಟದ ಟ್ರೋಲ್ ಆಯ್ತು. ಕೊನೆಗೆ ಅವರು ಅದು ಹರಾಜೆ ಹಾಕ್ಬಿಟ್ರು. 4 ಕೋಟಿ 3 ಲಕ್ಷ ಏನೋ ದುಡ್ಡು ಬಂತು, ಅದನ್ನ ಗೌರ್ಮೆಂಟ್ಗೆ ಕೊಟ್ಬಿಟ್ರು. ಆ ರೀತಿ ಇವತ್ತು ಇವರು ಒಂದು ಕ್ಲಾರಿಟಿ ಕೊಡಬೇಕು ರಾಜ್ಯಕ್ಕೆ. ಈಗ ಡಿ ಕೆ ಶಿವಕುಮಾರ್ ಅವರು ಒನ್ ಆಫ್ ದ ರಿಚೆಸ್ಟ್ MLA ಇನ್ ಇಂಡಿಯಾ. ಅವ್ರದ್ದು 1413 ಕೋಟಿ ಡಿಕ್ಲೇರ್ ಮಾಡ್ಕೊಂಡವ್ರೆ. ಅದರಲ್ಲಿ ಎಷ್ಟೋ ಒಂದು 273 ಕೋಟಿ ಮೂವಬಲ್ ಅಸೆಟ್, ಅದ್ರೊಳಗಡೆ ಇದು ಒಂದು ಆಗಿರ್ಬೋದು. ಇದೇನು ದೊಡ್ಡ ಹೈಲೈಟ್ ಅಲ್ಲ. ಇವರು ಆದಾಯ ಮೂಲ 68% ಇನ್ಕ್ರೀಸ್ ಮಾಡ್ಕೊಂಡವ್ರೆ 2018 ಅಲ್ಲಿ. ಅದ್ರ ಮೇಲೆ ಈಗ ಆಲ್ರೆಡಿ ಈಸ್ ಗೋಯಿಂಗ್ ಟು ED CBI ಅವೆಲ್ಲ ಅಲಿತಾ ಇದಾರೆ. ಅವ್ರು ಪ್ರೂವ್ ಮಾಡ್ಕೊಳಕ್ಕೆ ಇಲ್ಲಿ ಸಮಸ್ಯೆ ಇರೋದೇನಂದ್ರೆ, ಇವತ್ತು ನಾನು ತುಂಬಾ ಬಡತನ ಕುಟುಂಬದಲ್ಲಿ ಬಂದಿದ್ದೀನಿ, ನಾವು ವರ್ಷಕ್ಕೆ ನಮ್ಮನೆ ಹಬ್ಬಗಳಲ್ಲಿ ಮಾತ್ರ ಅನ್ನ ಮಾಡ್ತಿದ್ರು, ನಾವು ಬರೀ ಮುದ್ದೆ ತಿನ್ಕೊಂಡ್ ಬದುಕ್ತಿದ್ದೋ, ಗಂಜಿ ಕುಡ್ಕೊಂಡ್ ಬದುಕ್ತಿದ್ದೋ ಅಂತ ಹೇಳ್ತಿದ್ದಂತ ಸಿದ್ದರಾಮಯ್ಯನವರು ಸಮಾಜವಾದಿಗಳು. ಅವರು ಏನೋ ನಾವು ಬಡವ್ರನ್ನೇ ಉದ್ಧಾರ ಮಾಡಕ್ ಬಂದಿದ್ದೀನಿ, ಹಣದ ಬೆಲೆ ನನಗ್ ಮಾತ್ರ ಗೊತ್ತು, ಬೇರೆ ಯಾರಿಗೂ ಹಣದ ಬೆಲೆ ಗೊತ್ತಿಲ್ಲ ಅಂತ ಹೇಳ್ತೀವಿ ಸಿದ್ದರಾಮಯ್ಯನವ್ರ ಕೈಲಿ. ಈ ವಾಚ್ ಬಂದಿರೋದು ಮಾತ್ರ ಕ್ವಶನಬಲ್. ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಕೈಲಿ ಬಂದಿರೋದು ಇಸ್ ನಾಟ್ ಎ ಕ್ವಶನಬಲ್. ಡಿಕ್ಲೇರ್ಡ್ ಇಸ್ ಅಸೆಟ್. ಇವತ್ತು ಸಿದ್ದರಾಮಯ್ಯನವರು ಹೇಳ್ಕ ಬಂದಿದ್ದೇನು, ನಾನು ಬಡತನದಲ್ಲಿ ಬಂದವನು, ಸಮಾಜವಾದಿ ಅಲ್ಲ ರೀ. ಈಗ ಒಂದು ತುಂಬಾ ದೊಡ್ಡ ಅವರು ಆನ್ಸರ್ ಮಾಡಬೇಕು. ಮನುಷ್ಯರು ಒಂದು ಮಾತು ಹೇಳ್ತಾರ್ರಿ, ಬಡವನಾಗ ಹುಟ್ಟೋ ತಪ್ಪಲ್ಲ, ಬಡವನಾಗ ಸಾಯೋ ತಪ್ಪು ಅಂತ. ನಾನು ಅದಲ್ಲ, ಇವರು ಸಮಾಜವಾದಿಗಳು. ಇವ್ರು ಹೇಳೋದು ಸಮಾಜವಾದಿಗಳು, ಇವ್ರು ಸಿದ್ಧಾಂತ ಹೇಳ್ತಾರಲ್ಲ. ಮೋದಿ ಹಂಗೆ 9,000 ಕೋಟಿ ಕರೆಕ್ಟ್, 1 ಲಕ್ಷ ರೂಪಾಯಿ ವಾಚ್ ಬೇಕು, ವಿದೇಶದ ಕನ್ನಡಕ ಬೇಕು, ವಿದೇಶದ ಕಾರ್ ಬೇಕು, ಈ ತರ ಹೇಳುವಂತ ಜನಗಳು ಇವತ್ತು ಜನರಿಗೆ ನಾವು ಇವರು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಳಿಗೆ ಟಾಯ್ಲೆಟ್ ಇಲ್ಲ. ಇವತ್ತು ಹೆರಿಗೆ ಆಗಿ ಮಕ್ಕಳು ಬೀದಿಲ್ ಸಾಯ್ತಾ ಇದ್ದಾವೆ. ಇವರು ರಾಜ್ಯಕ್ಕೆ ಆನ್ಸರ್ ಮಾಡಬೇಕಾದಂತ ಸಿದ್ದರಾಮಯ್ಯನವರು ಇವತ್ತು 40 ಲಕ್ಷ ರೂಪಾಯಿ ವಾಚ್ ಕಟ್ಕೊಂಡು ರೋಡಲ್ಲಿ ಶೋಕಿ ಮಾಡೋದಲ್ಲ. ಇವರು ಸಮಾಜವಾದಿಗಳು, ಸಮಾಜವಾದಿ ಧೋರಣೆಯಲ್ಲಿ ಬಂದವರು. ಇವತ್ತು ಅಲ್ಲ ದಾಖಲೆ ಅಲ್ಲ, ಅವ್ರು ಹಾಕಳಂಗೆ ಇಲ್ಲ ಇಂಥವ್ನ. ಒಬ್ಬ ಸಮಾಜವಾದಿ ಹೆಸರು ಹೇಳ್ಕೊಂಡು ಬಂದವರು ಈ ತರ ಶೋಕಿ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ರಾಜ್ಯದಲ್ಲಿ ಹೇಳ್ಬೇಕಾದ್ರೆ. ಮತ್ತೆ ಅವರು ಕ್ವಶನಬಲ್. ಇವತ್ತು ಅವ್ರೀಗ ಹರಾಜಕ್ಕೆ ಸರ್ಕಾರಿ ಮಕ್ಕಳಿಗೆ ಕೊಡಿ. ಅವು ಇವತ್ತು ಸರ್ಕಾರಿ ನಾನು ಹೇಳೋದು ಅಷ್ಟು ಕಾಸ್ಟ್ಲಿ ಇದು ಇವ್ರು ಇಸ್ಕೊಳ್ತಾರೆ ಅಂದ್ರೆ ಅದ್ರ ಹಿಂದೆ ದೊಡ್ಡ ಮರ್ಮನೆ ಇರ್ತವೆ. ಅದಕ್ಕೂ ಇವರು ಆನ್ಸರಬಲ್. ಇವತ್ತು ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ.